ದೃಶ್ಯ ಮಾಧ್ಯಮ ಮತ್ತು ಮುದ್ರ ಮಾಧ್ಯಮದ ವರದಿಗಾರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ತಮಗೆ ಕೋರಕ್ಕೆ ಬಯಸ್ತೇನೆ ಮತ್ತು ಈ ಒಂದು ಯಶಸ್ವಿಗೆ ಕಾರಣೀಭೂತರಾದಂಥ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ವಿಶೇಷವಾದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಂತ ಉದ್ದೇಶ ಇವತ್ತು ರಾಜ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ಬರವನ್ನ ಎದುರಿಸುವಂತ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ನಮ್ಮ ನಾಡಿನ ರೈತರು, ಅನ್ನದಾತರು, ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಇವತ್ತು ರೈತ ನಕ್ಕರೆ ಹಾಲು ಸಕ್ಕರೆ ಅನ್ನುವ ಹಾಗೆ ಇವತ್ತು ರೈತ ನಗರದ ಇದ್ರೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ಅರಿವಿಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತೇನು ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ಆದ ತಕ್ಷಣವೇ ಇವತ್ತು ಸಚಿವ ಸಂಪುಟವನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ನಮಗ ಆದೇಶವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಬರ ಪರಿಸ್ಥಿತಿಯನ್ನ ಕುರಿತು ಆಲೋಚನೆಯನ್ನ ಮಾಡಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಆಸಕ್ತಿ ವಹಿಸಿ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಸಚಿವ ಸಂಪುಟ ಆದ ತಕ್ಷಣನೇ ನಮಗೆ ಅರ್ಧ ಗಂಟೆನೂ ಟೈಮ್ ಕೊಟ್ಟಿಲ್ಲ, ಸಚಿವ ಸಂಪುಟವನ್ನು ಕರೆದು ನಮಗೆ ಆದೇಶವನ್ನು ನೀಡಿದ್ದು ಅದೇ ಒಂದು ಉದ್ದೇಶ. ಯಾಕಂದ್ರೆ ವಿಶೇಷವಾಗಿ ನಮ್ಮ ರೈತರು ಇವತ್ತು ನಾನು ಹೇಳಿದಾಗೆ ರೈತನಕ್ಕರೆ ಹಾಲು ಸಕ್ಕರೆ, ರೈತ ಇವತ್ತು ಅನ್ನದಾತ ಅಂತ ನಾವು ಹೇಳ್ತೀವಿ. ಆ ಅನ್ನದಾತನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ನಾವು ಕಳೆದ 3 ವರ್ಷದ ಅವಧಿಯಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ವಿ. ನಿಮ್ಗೆ ಗೊತ್ತಿದೆ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ವಿ, ಸೂರ್ಯಪಾನಿಗೆ ಬೆಂಬಲ ಬೆಲೆ ಕೊಟ್ವಿ, ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ವಿ. ಈ ಕೆಲಸ ಇವ್ರು ಮಾಡ್ಲಿಲ್ಲಲ್ಲ ಹಿಂದೆ. ಈಗ ವಿಜೇಂದ್ರ ಅವ್ರು ಮಾತಾಡ್ಕೊಂತ ಹೇಳ್ತಾರೆ, ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕುಡಿ ನೀರಿಲ್ಲ. ಆಯ್ತಪ್ಪ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಮಳಿ ಆಗ್ಲಿ, ಪಾಪ ರೈತರು ಸಂತೋಷವಾಗಿರ್ಲಿ, ರೈತರ ಸಂತೋಷ ಇದ್ರೆ ನಾವು ಸಂತೋಷವಾಗಿರಕ್ ಸಾಧ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ನೀವು ಹೇಳಿರುವಂತ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ವರದಿಯನ್ನು ಸಲ್ಲಿಸ್ತೀವಿ. ಖಂಡಿತವಾಗಿ ರೈತರಿಗೆ ಏನ್ ಅನುಕೂಲ ಆಗುತ್ತೆ ಆ ಮಾನದಂಡಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಒತ್ತಡ ಮಾಡಿ ಕೊಡಿಸುವಂತ ಕೆಲಸ ಮಾಡ್ತೀವಿ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗ್ಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ BB ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು, ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನ ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಪಕ್ಷ ನಮಗೆ ಏನ್ ಮಾಡಿದೆ ಅನ್ನೋದು. ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ, ತಾಯಿಗಂಡ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯೇನೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಜಿಲ್ಲೆದೊಳಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದನ್ನ ನೋಡೋಣ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನೋಡ್ರಿ, ಇವ್ರು ಯಾರ್ರಿ ನಿರ್ಧಾರ ಮಾಡೋದಕ್ಕ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಿರ್ಧಾರ ಮಾಡೋದಕ್ಕೆ. ಇವರಿಬ್ರು ಹೇಳಿದ್ರೆ ಮಾಡ್ತಾರ? ಇವ್ರು ಸ್ವತಃ SG ನಂಜನಮಠ ಅವರು ಅವ್ರೊಂದು ಪುಸ್ತಕ ಬಿಡುಗಡೆ ಮಾಡಿದಾರೆ. ಅವ್ರ ಗ್ರಂಥ, ಆ ಪುಸ್ತಕ ನಿಮ್ಗೆ ಬಂದಿದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ದಾರ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ನವರಿಗೆ ಅನ್ಯಾಯ ಮಾಡಿದೆ. ಇವು ಕಾಯಂ ಅನ್ಯಾಯ ಮಾಡ್ಕೊತ ಬಂದಾರ. ಅವ್ರು ಯಾವತ್ತೂ ಒಳ್ಳೇದು ಯಾರಿಗೂ ಮಾಡಿಲ್ಲ.
ನೋಡಿ, ನಾನು ದ್ವೇಷದ ರಾಜಕೀಯ ಸ್ವೇಡ ರಾಜಕೀಯ ಮಾಡುವಂತ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂತ ಕುಟುಂಬದಲ್ಲಿ, ಯಾಕಂದ್ರೆ ನನ್ನ ತಂದೆಯವರು ತಾಯಿಯವರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಮಾಡಿದೆ ಈ ಕ್ಷೇತ್ರದಲ್ಲಿ. ಸುಮಾರು ನನ್ನ ಮನೆತನದಲ್ಲಿ 6 ಬಾರಿ ಶಾಸಕರಾಗಿದ್ದೀವಿ ಮತಕ್ಷೇತ್ರದಲ್ಲಿ. ಹುಣಸೂರು ಮತಕ್ಷೇತ್ರದಲ್ಲಿ ಪಕ್ಷ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಾವು ಸೇವೆ ಮಾಡೋದು, ನಾವು ದ್ವೇಷ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಏನಾದ್ರು ಹೇಳೋದು ಈ ಷಡ್ಯಂತ್ರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿ ಇಲ್ಲ. ನಾವು ಪಕ್ಷದ ನಿಷ್ಠವಾದಂಥ ಕಾರ್ಯಕರ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ KPC ಅಧ್ಯಕ್ಷ ಅಂತ ಬಿ ಕೆ ಹರಿಪ್ರಸಾದ್ ಸಾಹೇಬ್ ಇದ್ದಾರೆ. ಅವರು ಅದನ್ನ ನಿರ್ಧಾರ ಮಾಡ್ತಾರೆ ಖಂಡಿತವಾಗಿ. ಜಿಲ್ಲೆಯಲ್ಲಿ ನಾನು ಒಬ್ಬನೇ ಮಂತ್ರಿ ಆಗಿದ್ದೀನಿ ಅಲ್ಲ, ಅದು ಇದೆ, ನನಗೆ ಅರಿವಿದೆ. ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ, ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ ನನಗೆ. ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80% ನಾನು ಕೇಳಿದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನನಗೆ ಜಿಲ್ಲಾದಾಗ. ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ ರೆಡಿ ಇದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನ ಗುರುತಿಸಿ ಇವತ್ತು ಶಾಸಕರು ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸುವಂತ ಸಾಮರ್ಥ್ಯನ ಹೊಂದಿದ್ದೀವಿ. ಅಲ್ಲ, ಇದೆ ನನ್ನ ಇದೆ ಜನರ ಪರವಾಗಿ. ಜನರಿಗೆ ಏನಾದ್ರು ನಾವು ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂತ ಖಾತೆಗಳನ್ನ ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂತ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ನೋಡೋಣ, ಅವ್ರು ಯಾವ್ದು ಕೊಟ್ಟರು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ತಾವೆಲ್ಲ ಕೇಳಿದ್ರಿ. ಏನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ನನ್ನ ಪ್ರಾರ್ಥನೆನೇ ಇವತ್ತು ನನಗೆ ಒಬ್ಬ ಸಚಿವನಾಗಿ ಮಾಡಿದೆ. ಆ ಪ್ರಾರ್ಥನೆನ ನಂಬಿದ್ದೀನಿ. ಭಗವಂತನ ಹತ್ರ ಮತ್ತೆ ಯಾರ ಹತ್ರ ಮಾಡಕ್ಕೆ, ನಾಯಕರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕಲ್ಲ. ಒಬ್ಬ ಸಭಾಪತಿನ ಆಯ್ಕೆ ಮಾಡೋದು ಯಾವ ರೀತಿ ನೋಡ್ರಿ. ಈಗ ಅವ್ರಿಗೆ ಸಹಜವಾಗಿ ನೀವೆಲ್ಲ ಮಾಧ್ಯಮದಲ್ಲಿ ಬಂದಿದೆ, ಅದನ್ನ ನಮ್ಮ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಜಿಲ್ಲೆದ್ದು. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಮನುಷ್ಯ ಅವಕಾಶ ತಗೊಂಡ ಮೇಲೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಪಕ್ಷ ಅಂದಾಗ ಇವ್ರು ಮಾತಾಡಿದ್ರೆ ಸಹಜ. ಅವಕಾಶ ಎಷ್ಟು ಸಾರಿ? 4 ಸಾರಿ. ಇವ್ರಿಗೆ 2 ಸಾರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ. ಮತ್ತೆ ಇನ್ನೇನು ಕೊಡ್ಬೇಕು ಪಕ್ಷ? ಅವ್ರ ಪುಸ್ತಕದಲ್ಲೇ ಬರ್ದಾರ್ರಿ. ನನಗೆ 2008ರಲ್ಲಿ ನಾನು ಸೋಲೋದಕ್ಕೆ, ವಿಜಯಾನಂದ ಕಾಶ್ಯಪ್ ಸೋಲೋದಕ್ಕೆ ನಾನಾ ಕಾರಣ ಅಂತ ಪುಸ್ತಕನ ಪ್ರಿಂಟ್ ಮಾಡ್ಯಾರ. ಓದ್ರಿ ಅದನ್ನ. ಮತ್ತಿದು ಅವಾಗ ಮಾಡ್ಯಾರ ಅಂದ್ರೆ 2008ರಾಗ, ಇವತ್ತು 2026ರಾಗ ಕೂತೀವಿ ನಾವು. ಇದು ಅವ್ರದ್ದು ಏನ ಆಲ್ಚಾಲ್ ಗುಣಗಳು ಬದಲಿ ಆಗ್ತಾವ ಅಂತ ತಿಳ್ಕೊಂಡ್ರಿ ಇರ್ಬೋದು ಜನ. ಯಾವ ಬದಲಿ ಆಗಿಲ್ಲ, ಆಗೋದಿಲ್ಲ. ಸರ್, ವರದಿಯನ್ನ ಅಧಿಕಾರಿಗಳ ಅಂಕಿಅಂಶಗಳ ಮೇಲೆ ಕೊಡ್ತೀರಾ ಅಥವಾ ಎಲ್ಲ ಮತಕ್ಷೇತ್ರದ ಶಾಸಕರ ವಿಶ್ವಾಸಕ್ಕೆ ತಗೊಂಡು ವರದಿ ಕೊಡ್ತೀರಾ? ಖಂಡಿತವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ, ಅದು ಬಿಜೆಪಿ ಇರ್ಬೋದು, ಬೇರೆ ಪಕ್ಷದವ್ರು ಇರ್ಬೋದು, ಆ ಎಲ್ಲ ಶಾಸಕರ ಒಂದು ಸಲಹೆಯನ್ನ ತೆಗೆದುಕೊಂಡು ಸಭೆಯನ್ನು ಮಾಡ್ತೀನಿ. ನಾನು ಕರಿತೀನಿ 2 ದಿವಸದೊಳಗೆ. ಇವತ್ತು ಪರಿಶೀಲನೆ ಮಾಡಿ ಅವರು ಬರ್ತಾ ಇದ್ದಾರೆ. ನಮ್ಮ ಶಾಸಕರು ಎಲ್ಲರಿಗೂ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಅವರು ಬರ್ತಾರೆ. ಅವ್ರ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳು ಏನ್ ಹೇಳ್ತಾರೆ, ಅಧಿಕಾರಿಗಳು ಎಲ್ಲಾದ್ರೂ ಬಿಟ್ಟಿದ್ರೆ ಯಾರ್ದಾದ್ರು ಕೆಲವಷ್ಟು ಜನಕ್ಕೆ ಏನೋ ಅನ್ಯಾಯ ಆಗಿದ್ರೆ